ನಾನೇ ಚಿಕ್ಕ ಹುಡುಗ ಆಗ 40 ವರ್ಷದಿಂದ ಅವತ್ತಿನ ಕಂಡು ಅವ್ರು ಬಂದಿರುವಂತ ಬೈದ್ರೆ ನಮ್ಗೆ ರೋಮಾಂಚನ ಆಗ್ತಿತ್ತು. ನಮ್ ಬಂದೂರ್ ಭಾಷೆ ಕುತ್ಕೊಳ್ಳೋ ಬಡತವೆ ಅಂತಂದ್ರೆ ಬಹಳ ಖುಷಿ ಪಡೋನು. ಹಂಗಾಗಿ ಬಹಳ ಖುಷಿ ಆಗುತ್ತೆ. ಆನಂದ್ ಅವರೇ ಒಂದೆರಡು ಮಾತು ನೋಡಿ. ಇವರು ಆನಂದ್ ಅಂದ್ಬಿಟ್ಟು ಅಪ್ಪಟ ಅಭಿಮಾನಿಗಳಲ್ಲಿ ಅಭಿಮಾನಿ ಅಂತಂದ್ರೆ ಆನಂದಣ್ಣವರು ನಿಜಲು. ಹಾಗಾಗಿ ನಿಜಲು ಇದು ಜವಾಬ್ದಾರಿಯಿಂದ ಅಷ್ಟು ಜವಾಬ್ದಾರಿ ತಗೊಂಡು 3 ವರ್ಷಗಳ ಕನಸು ಇವತ್ತು ನನಸಾಗ್ತದೆ. ಬಂದೂರಿನಲ್ಲಿ ಅಂಬರೀಶ್ ಅವರ ಪುತ್ಥಳಿ ಅನಾವರಣ ಆಗ್ತಿರೋದಕ್ಕೆ ಎಲ್ಲರೂ ಕೂಡ ಅಭಿಮಾನಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಬರ್ತಾ ಇರೋದು, ಮತ್ತೆ ಅಭಿಷೇಕ್ ಅವರು ಬರ್ತಾ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಬರ್ತಾ ಇದ್ದಾರೆ, ಡಾಲಿ ಧನಂಜಯ್ ಕೂಡ ಬರ್ತಾರೆ ಅಂತ ಇನ್ವಿಟೇಷನ್ ಕೂಡ ಇದೆ. ಹಾಗಾಗಿ ಸರ್ ನಮಸ್ಕಾರ ಸರ್, ಏನ್ ಹೇಳ್ತೀರಾ? ತಂಡದವರು ಅದ್ಭುತವಾಗಿ ಮಾಡಿದ್ದಾರೆ. ಈಗ ಇರುವಂತಂತೆ ಬನ್ನೂರಲ್ಲಿ ಮಾಡಿದ್ದಾರೆ. ಈಗ ನಾವು ಬಡ ಸಂಖ್ಯೆಯಲ್ಲಿ ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಅಂಬರೀಷ್ ಅಭಿಮಾನಿಗಳು ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಮಾಡಿ ಅಂಬರೀಷ್ ಹೆಸರು ಚಿರಸಾಗಿ ಉಳಿದಿದೆ. ಅದೇ ರೀತಿ ಉಳಿಯಬೇಕು. ಈ ರೀತಿ ಉಳಿಬೇಕು ಅಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಬನ್ನೂರು ಟೀಮು ರವಿ ಫುಲ್ ಟೀಮ್ ಒಳ್ಳೆ ಕೆಲಸ ಮಾಡ್ಕೊಳ್ತಾ ಇದೆ. ಸಮಾಜಮುಖಿ ಕಾರ್ಯಕ್ರಮ ಹಣ ಮಾಡ್ತಿದ್ದಾರೆ. ಇದೇ ರೀತಿ ಮಾಡ್ಕೊಂಡು ತುಂಬ ಸಂತೋಷ, ತುಂಬ ಧನ್ಯವಾದಗಳು. ಅವಕಾಶ ಮಾತಾಡಿಕೊಂಡಂತ ಈ ನ್ಯೂಸ್ ಚಾನೆಲ್ಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಏನ್ ಹೇಳ್ತೀರಾ ಸರ್? ನೀವಂತೂ ಅಂಬರೀಶ್ ಅಣ್ಣವರ ಗೊತ್ತು ಅವ್ರ ಬಗ್ಗೆ ನಾವೇನು ಹೇಳಂಗಿಲ್ಲ. ಅಂಬರೀಶ್ ಅಣ್ಣ ಅಂದ್ರೆ ಬಹಳ ಪ್ರಾಣ ಅವ್ರಿಗೆ. ಏನ್ ಹೇಳ್ತೀರಾ ಸರ್? ಇವಾಗ ನಾವು ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ವೇಟ್ ಮಾಡಿದೀವಿ ಅಂದ್ರೆ ಅದು ಹೇಳಕ್ಕಾಗಲ್ಲ. ಇವತ್ತು ಅದು ಆಸೆ ಈಡೇರ್ತಾ ಇದೆ. ನಮ್ಮ ಸಂಘದಿಂದ ಇವತ್ತು ಮಾಡ್ತಾ ಇದೀವಿ ಎಲ್ಲ ಕರ್ಕೊಂಡು. ನಿಜವಾಗ್ಲೂ ಇವತ್ತಿನಷ್ಟು ಖುಷಿ ಯಾವತ್ತೂ ಸಿಗಲ್ಲ ನಮ್ಗೆ. ಆ ಕನಸನ್ನ ಈಡೇರಿಸ್ತಾ ಇದೀವಿ. ನಾವೆಲ್ಲ ಅಭಿಮಾನಿಗಳು ಏನು ಆಸೆ ಪಟ್ಟಿದ್ದು ಆ ಕನಸನ್ನ ನಾವು ಈಡೇರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಸ್ ಹಾಗಾಗಿ ತಾವೇನ್ ನೋಡ್ತಾ ಇದ್ರೆ ನಿಜಲ್ಲೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಅಭಿಮಾನಿಗಳು ಕೂಡ ನಾವಿಲ್ಲಿ ನೋಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಕುಮಾರ್ ಗೌಡ್ರು ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿರೋದು. ಅಣ್ಣನ ಅಭಿಮಾನ ಅಂದ್ರೆ ನಮ್ಗೆ ತುಂಬಾ ಹೇಳ್ಬಾರ್ದು ಅಷ್ಟು ಅಭಿಮಾನ ಇದೆ. ಯಾಕಂದ್ರೆ ಕಲಿಸ್ಕೊಟ್ಟಿದ್ದ ಪ್ರತಿಯೊಂದು ನೆನಪ ಇದೆ. ಇದೇ ತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಆಗ್ಬೇಕು ಅಂತ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ತುಂಬಾ ಆಸೆ. ಅದು ನಮ್ಮ ಬನ್ನೂರಿನಲ್ಲಿ ನಂದೀಶ್ ಎಲ್ಲ ಅವರ ಸಂಘಟನೆ ಎಲ್ಲ ಜೊತೆಗೂಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೇ ತರ ನಮ್ಮ ಅಂಬರೀಷ್ ಅಣ್ಣನ ಹೆಸರು ಉಳಿಸಿ ಬೆಳೆಸಿ ಜೈ ಅಂಬರೀಷ್ ಅಣ್ಣ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಅಂಬರೀಷ್ ಅಣ್ಣನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಇಡೀ ಕರ್ನಾಟಕಕ್ಕೆ ಒಂದು ಹೆಸರಾಗಬೇಕು. ಅಂಬರೀಷ್ ಅಣ್ಣನ ಹೆಸರು ಅಂಬರೀಷ್ ಅಪ್ಪಾಜಿಗೆ, ಇಡೀ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಒತ್ತಡ. ಜೈ ಅಂಬರೀಷ್ ಅಣ್ಣ. ಎಲ್ಲರೂ ಒಳ್ಳೇದಾಗಲಿ. ಅಣ್ಣ ನಾವು ಮದ್ದೂರಿಂದ ಬಂದಿದ್ದೀವಿ. ಮದ್ದೂರಿಂದ ಸೂಪರ್. ನಮ್ಮ ಅಂಬರೀಷ್ ಅಪ್ಪಾಜಿ ಎಲ್ಲಿವರೆಗೆ ಎಲ್ಲೆಲ್ಲಿ ಸ್ಟ್ಯಾಚ್ಯೂ ಇಷ್ಟು ಮಾಡ್ತಾವ್ರೆ ಅಂತ ಹೃದಯ ದೇವ್ರು ನಮ್ಗೆ. ನಮಗಂತೂ ಕಲಿಯುಗ ದೇವ್ರೆ ಅಂತ ಹೇಳ್ಕೊಳ್ಳಿ. ಅವ್ರು ಒಂದ್ ಬೋಳ ಹೋಯ್ದ್ರೆ ನಮ್ಗೆ ಆಶೀರ್ವಾದ ಇದ್ದಂಗೆ. ಚಿಕ್ಕ ವಯಸ್ಸಿನಿಂದ ಹೋಯ್ತಿದ್ವು. ಒಳ್ಳೆ ಬುದ್ಧಿ ಕಲ್ಸ್ಕೊಟ್ಟವ್ರು ಅವ್ರೆ. ಬೆಂಗಳೂರಲ್ಲೆಲ್ಲೋ ಕಸ ಗುಡಿಸ್ಕೊಂಡು ನಿಂತಿದ್ವು. ಊರಿಗೆ ಹೋಗಿ ವ್ಯವಸಾಯ ಮಾಡುವ ಅಪ್ಪ ಅಮ್ಮಂಗೆ ಊಟ ಮಾಡಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ನನ್ ನೋಡ್ಕೊಂಡಂಗೆ ಅಂದ್ರು. ಅವತ್ತು ನಾವು ಬಂದದ್ಗೆ ಇವತ್ತು ನಮ್ ದೇವ್ರು ನೋಡಕ್ ಇಲ್ಲಿವರೆಗೆ ಬಂದಿವಿ. ಇಂಥವ್ ಎಷ್ಟೇ ಕಡೆಯಲ್ಲಿ ಅಲ್ಲೆಲ್ಲ ನಾವಿದ್ದೀವಿ. ಮದ್ದೂರಿಂದ ಎಷ್ಟು ಜನ ಬಂದಿದ್ದೀರಾ? ನಾವೊಂದು 6-7 ಜನ ಬಂದಿವಿ ಎಲ್ಲ ಬೈಕ್. ಓಕೆ ಬೈಕಲ್ಲಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ಬನ್ನೂರು ಜನತೆಗೆ ಹಾಗೂ ಅಂಬರೀಷ್ ಅಣ್ಣ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾವು ಮದ್ದೂರು ತಾಲೂಕು ಕೆಸ್ತೂರು ಮಂಡ್ಯ ಬಾರ್ಡಿಂದ ಬಂದಿದ್ದೀವಿ. ಕೆಸ್ತೂರು ಬಂದಿದ್ದೀವಿ. ನಾವು ಇನ್ನು ಬಂದಾಗ ಬೈಕೆಲ್ಲ ಬರ್ತಾ ಇದ್ದೇವೆ. ಸ್ಟ್ಯಾಚು ಓಪನ್ ಮಾಡೋದಕ್ಕೆ ಎಲ್ಲ ಅಭಿಮಾನಿಗಳಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಯಾರು ಮಾತಾಡ್ತೀರಾ? ನೋಡಿ ಅಭಿಮಾನ ಹೆಂಗಿರುತ್ತೆ ಅಂತಂದ್ರೆ ಬಹಳ ಖುಷಿ ಆದಂತ ವಿಚಾರ. ಯಾಕೆಂದ್ರೆ ನೋಡಿ ಕೆಸ್ತೂರು ಅಂದ್ರೆ ಮದ್ದೂರ ಕೊನೆ ಬಾರ್ಡರ್, ಅದು ತಾಲೂಕಿನ ಕೊನೆ ಬಾರ್ಡರ್ ಕೆಸ್ತೂರು. ಅಲ್ಲಿಂದ ಬಂದಿದ್ರೆ ಕುಣಿಗಲ್ ತಾಲೂಕಿಗೂ ಮತ್ತೆ ಮದ್ದೂರು ತಾಲೂಕಿಗೂ ಮಧ್ಯೆ ಇರುವಂತ ಒಂದು ಕೆಸ್ತೂರಿಂದ ಬಂದಿದ್ರೆ ಅಂತಂದ್ರೆ ಬಹಳ ಹ್ಯಾಟ್ಸ್ ಆಫ್ ಇವ್ರಿಗೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ಕನ್ನಡ ಚಿತ್ರರಂಗದ ದಿಗ್ಗಜನ ಒಂದು ಅಮೃತ ಪುತ್ಥಳಿ ಅನಾವರಣಕ್ಕೆ ಬಂದಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ.
ವಿಜುವಲ್ ಬಹಳ ಇನ್ನೇನು ಹಾಗೆ